ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಮಂಗಳವಾರ ದಿನ ವ್ಲಾಗ್, ಅಂದರೆ ನೆನ್ನೆ ವ್ಲಾಗು. ಸೊ ಡೈಲಿ ವ್ಲಾಗ್ ಕೇಳ್ತಾ ಇದ್ದೀರಲ್ವ, ಹಂಗಾಗಿ ರೆಗ್ಯುಲರಾಗಿ ಏನೆಲ್ಲ ಆಗುತ್ತೆ ಅದನ್ನೇ ವಿಡಿಯೋ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಗಂಟೆ ಈಗ 7:30 ಆಗಿದೆ. ಇವತ್ತು ಪಡ್ಡು ಮಾಡ್ತಾ ಇದ್ದೀನಿ. ಪಡ್ಡುಗೆಲ್ಲ ಹೆಚ್ಚಿಕೊಟ್ಟೆ. ನನ್ನ ಹಸ್ಬೆಂಡ್ ಒಗ್ಗರಣೆ ಹಾಕ್ತಾಯಿದ್ದಾರೆ. ಅವ್ರು ಎದ್ದಿದ್ದು 7 ಗಂಟೆ ಆಗಿತ್ತು. ತನ್ನನ್ನು ಡ್ರಾಪ್ ಮಾಡಿಬಿಟ್ಟೆ ಹೋಗ್ತೀನಿ ಡ್ಯೂಟಿಗೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಈಗ ಅವರೇನೆ ಒಗ್ಗರಣೆ ಹಾಕ್ತಾಯಿದ್ದಾರೆ. ಟ್ರೈಪಾಡ್ ಮುರಿದೋಗಿದೆ ಅಲ್ವಾ, ಅಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸರಿಯಾಗಲ್ಲ. ಹಾಗೆ ಸೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ತಾಯಿದ್ರು, ಅದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂಥೇಳಿ ನಾನೇ ಕ್ಯಾಮ್ರಾ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಒಗ್ಗರಣೆ ಹಾಕ್ತಾಯಿದ್ದಾರೆ. ಪಡ್ಡು ಅಂತಂದರೆ ಇದು ಮಾಮೂಲಿಯಾಗಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋದಿದ್ರೆ ಉದ್ದಿನಬೇಳೆ ಹಾಕ್ಬೋದು. ನಾನು ಉದ್ದಿನಬೇಳೆ ಹಾಕಿಲ್ಲ. ಕಡಲೆಬೇಳೆ, ಹಸಿರು ಮೆಣಸಿಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪನ್ನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣದಾಗಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ ಆಯ್ತು ಅಷ್ಟೇ. ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಹಿಟ್ಟಲ್ಲಿ ಬೆರೆಸ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಡ್ಡು. ಹಂಗೇ ಡೈರೆಕ್ಟಾಗಿ ಹಾಕ್ಕೊಂಡು ಮಾಡ್ಕೊಬೋದು. ಆದರೆ ಈ ಥರ ಒಗ್ಗರಣೆ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹೇಳಿದ್ನಲ್ಲ, ಹಿಟ್ಟು ಸ್ವಲ್ಪ ಜಾಸ್ತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಪಡ್ಡು, ಇಡ್ಲಿ, ದೋಸೆ ಎಲ್ಲದನ್ನು ಮಾಡ್ಕೊಬೋದು. ಹಿಟ್ಟಿತ್ತಲ್ವ ಅಂತ ಹೇಳ್ಬಿಟ್ಟು ಪಡ್ಡುನೇ ಮಾಡ್ತಾಯಿದ್ದೀನಿ ಈಗ ನಾನು. ಹಾಗೆಯೇ ಹಿಟ್ಟನ್ನು ಉಪ್ಪು ಹಾಕ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಉಪ್ಪು ಹಾಕಿರಲಿಲ್ಲ ಅಂಥೇಳಿ ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನನ್ನ ಹಸ್ಬೆಂಡೇನೆ ಅವರೇ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆ ಏನಿದೆ ನೋಡಿ, ಅದನ್ನು ಈ ಹಿಟ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಹಿಟ್ಟಲ್ಲಿ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನಾನು ಪಡ್ಡುನ ರೆಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಪಡ್ಡುನ ಬೇಯೋದಕ್ಕಿಟ್ಟು ಈಗ ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿಗೆ ಒಗ್ಗರಣೆ ಕೂಡ ಆಯಿತು. ಇದು ತೆಂಗಿನಕಾಯಿ ಚಟ್ನಿ, ಮಾಮೂಲಿಯಾಗಿ ಮಾಡ್ಕೊಳ್ಳೋ ಅಂಥ ಕಾಯಿ ಚಟ್ನಿ. ಅದು ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಈಗ ಪಡ್ಡು ಕೂಡ ಬೇಯಿತು. ಇಬ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟೆ. ಮತ್ತೊಂದು ಸತಿ ಪಡ್ಡುನ ಹಾಕ್ಬಿಟ್ಟು ಆಮೇಲೆ ತನುಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಅವರಿಬ್ಬರೂ ಡ್ಯೂಟಿಗೆ ಅಂದರೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ, ತನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪಡ್ಡು. ಮಕ್ಕಳಿಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಲಂಚ್ಗೂ ಕೂಡ ನೀವು ಹಾಕಿ ಕೊಟ್ಟು ಕಳಿಸ್ಬೋದು. ಅವರಿಬ್ಬರು ಹೋದ ನಂತರ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಅಂಗಾರಕ ಸಂಕಷ್ಟಿ ಬೇರೆ ಇತ್ತು. ನಾನೇನು ಅಂಗಾರಕ ಸಂಕಷ್ಟಿ ಮಾಡಲ್ಲ. ನಾನು ತುಂಬ ವರ್ಷದ ಹಿಂದೆಯೇ ಬಿಟ್ಬಿಟ್ಟೆ. ತನು ಹುಟ್ಟೋದಕ್ಕಿಂತ ಮುಂಚೆನೇ ಬಿಟ್ಬಿಟ್ಟೆ ನಾನು. ಕೆಲವರಿಗೆ ದೇವ್ರು ಎಲ್ಲಿಟ್ಟಿದ್ದೀರಾ ಅಂತಲೇ ಕೇಳ್ತಾ ಇದ್ದೀರಾ. ಅದೇ ಪ್ಲೇಸಲ್ಲಿ, ಅಂದರೆ ನಾನು ಹಾಲುಕ್ಸೋ ದಿನ ತೋರಿಸಿದ್ನಲ್ಲ ಅದೇ ಜಾಗದಲ್ಲಿ ಇಟ್ಟಿದ್ದೀನಿ. ಅಂದರೆ ಈ ಕಡೆ ಗೋಡೆಗೆ ಇಟ್ಟಿದ್ದೀನಿ, ಪಕ್ಕದ ಗೋಡೆಗೆ ಇಟ್ಟಿದ್ದೆ. ಇವಾಗ ಈ ಕಡೆ ಗೋಡೆಗೆ ತಿರುಗಿಸಿಟ್ಟಿದ್ದೀನಿ ಅಷ್ಟೇ. ಇನ್ನೂ ಕೂಡ ಅಲ್ಲಿ ಖಾಲಿ ಪ್ಲೇಸ್ ಇದೆ. ಈ ಕಡೆ ಆಪೋಸಿಟ್ ಹೋದರೆ ಬೆಡ್ರೂಮಿಗೆ ಹೋಗೋ ಅಂಥ ಬಾಗಿಲಿದೆ. ಸೊ ಇನ್ನೊಂದು ಸಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ. ಕೆಲವರು ಕಮೆಂಟ್ ಹಾಕಿದ್ದೀರಾ ಎಲ್ಲಿಟ್ಟಿದ್ದೀರಾ ಅಂತ, ಕರೆಕ್ಟಾಗಿ ಪ್ರಾಪರ್ ಪ್ಲೇಸ್ ತೋರಿಸಿ ದೂರದಿಂದ ಅಂತೇಳಿ. ಲಾಂಗ್ ಡಿಸ್ಟೆನ್ಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ದೀಪದ್ದು ಬೆಳಕು ನೋಡಿ ಯಾವ ರೀತಿ ಕಾಣಿಸ್ತದೆ, ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಹಂಗಾಗಿ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆಯೇ ಹೊರಗಡೆ ಇವತ್ತು ಹಿಂಗೆ ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಟಿದ್ದೆ, ಹೂವು ಎಲ್ಲ ಇಟ್ಟು. ಏಯ್ ನಾನೆಲ್ಲಿ ಓವರ್ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡು. ಟೆರೋರ್ ಆಗಿರ್ಬೇಕಾ? ನಂಚ್ಕೊಳಕ್ಕೆ ಏನಾದ್ರು ತಗೋಬಾ ಅಂತ ಹೇಳಿ ತರದೆ. ಹಂಗೆ
ನಿನ್ನ ಕೈಯಲ್ಲಿ ಏನಿದೆ ಮಣ್ಣಿದೆ ನಂಚ್ಕೊಳಕ್ಕೆ. ನಾನು ಹಂಗೆ ಪ್ರಿಂಟೌಟ್ ಫ್ರೆಂಡ್ಸ್, ಸೋರೆಕಾಯಿ ಸಾಂಬಾರು ಅದೇ ಇತ್ತು ನಿನ್ನೆ ರಾತ್ರಿ ಮಾಡಿದ್ದು. ಉಪ್ಪಿನಕಾಯಿ ಜೊತೆ ತಿಂತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹೇಳಿದೆ ಏನಾದ್ರು ನಂಚ್ಕೊಳಕ್ಕೆ ತನ್ನಿ ಅಂತ. ಅವರು ಹಂಗೆ ಮರ್ತು ಬಂದೆ ಅಂದರು. ಮತ್ತಿನ್ನೇನು ಕಳಿಸೋದು ಅಂತೇಳಿ ನಾನು ತನು ಇವಾಗ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ದೀವಿ ನಂಚ್ಕೊಂಡು. ಈ ಸೋರೆಕಾಯಿ ಸಾಂಬಾರು ರೆಸಿಪಿನ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಸಾರಂತೂ ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ, ನಿಜವಾಗ್ಲೂ ಸಕ್ಕತ್ತಾಗುತ್ತೆ. ಈ ಥರ ಮಾಡಿ ಸೋರೆಕಾಯಿ ಸಾಂಬಾರು, ಅನ್ನ, ಉಪ್ಪಿನಕಾಯಿ, ಅದ್ರ ಜೊತೆಗೆ ಏನಾದ್ರು ನೆಂಚ್ಕೊಳಕ್ಕೆ ಇದ್ಬಿಟ್ರೆ ಹಪ್ಳ ಗಿಪ್ಳ ಸಕ್ಕತ್ತಾಗಿರುತ್ತೆ. ಹಪ್ಳ ಇತ್ತು ಮನೆಯಲ್ಲಿ, ಕರೀಲಿಲ್ಲ, ಯಾರು ಕರೀತಾರೆ ಅಂತೇಳಿ. ನನ್ನ ಹಸ್ಬೆಂಡ್ ತೊಗೊಬರ್ತಾರಂತ ಅಂದ್ಕೊಂಡೆ, ಅವ್ರು ತರಲಿಲ್ಲ. ಪಾಯಸ ನೋಡಿ, ಇದು ನೆನ್ನೆ ರಾತ್ರಿನೇ ಮಾಡಿದ್ದೆ, ಗಟ್ಟಿಯಾಗ್ಬಿಟ್ಟಿದೆ ಈಗ. ಸೊ ಈ ರೆಸಿಪಿಯನ್ನು ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೀವು ನೋಡಿ, ಇಂಟ್ರೆಸ್ಟ್ ಇದ್ದರೆ ಅದು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಅಪ್ಪನ ಕಾಲ ಹತ್ರ ಎಷ್ಟು ಓಡಾಡ್ತಿದಾವೆ. ಆಲ್ ಔಟ್ ಹಾಕ್ಬೇಕಿತ್ತು. ಸೊಳ್ಳೆ ಜಾಸ್ತಿ ಬರುತ್ತೆ ಚಿನ್ನಿ ಇಲ್ಲಿ. ಸಾರು ಸಖತ್ತಾಗೈತೆ ಚಿನ್ನಿ ಅಲ್ಲ. ನನಗಂತೂ ಈ ಥರ ಸಾರು ತುಂಬ ಇಷ್ಟ. ಫ್ರೆಂಡ್ಸ್, ಊಟ ಮುಗಿಸಿ ಇವಾಗ ಬಟ್ಟೆ ಒಣ ಹಾಕಿದ್ದೆ ಬೆಳಗ್ಗೆನೆ. ಅದೆಲ್ಲದೂ ಚೆನ್ನಾಗಿ ಒಣಗಿದೆ. ಇನ್ನೊಂದು ಸ್ವಲ್ಪ ಬಟ್ಟೆಗಳು ಚೇರ್ ಮೇಲಿದೆ, ಅದನ್ನು ಕೂಡ ಹಾಕಬೇಕು. ಬಟ್ಟೆ ಒಣಗಾಕೊಳ್ಳೋದಕ್ಕಿಲ್ಲೇ ಬಾಲ್ಕನಿಲಿ 2 ದಾರ ಕಟ್ಕೊಂಡಿದ್ದೀನಿ. ಹಾಗೆಯೇ ಮನೆ ಮುಂದೆ ಫಸ್ಟೇ ಅವರು ದಾರ ಒಂದು ತಂತಿ ಕಟ್ಟಿದ್ದಾರೆ, ಅಲ್ಲೂ ಕೂಡ ಒಣ ಹಾಕೋಬೋದು. ಇನ್ನು ಟೆರೆಸ್ ಮೇಲೂ ಜಾಗ ಇದೆ, ಅಲ್ಲೂ ಒಣ ಹಾಕೊಬೋದು. ನಾನು ಯಾವತ್ತೂ ಟೆರೆಸ್ ಮೇಲೆ ಹೋಗಿ ಒಣ ಹಾಕಿಲ್ಲ. ಇಲ್ಲೇ ಮುಂದೆ ಜಾಗ ಇದೆಯಲ್ವ, ಇಲ್ಲಿ ಮತ್ತು ಹಾಗೆ ಬಾಲ್ಕನಿಯಲ್ಲಿ ಜಾಗ ಇದೆಯಲ್ವ, ಅಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ, ಅಲ್ಲೇ ಒಣ ಹಾಕ್ಬಿಡ್ತೀನಿ. ಹಾಗೆ ಡೈಲಿ ಅಂದರೆ ರೆಗ್ಯುಲರಾಗಿ ಬಟ್ಟೆ ವಾಶ್ ಮಾಡ್ತಾಯಿರ್ತೀನಿ. ಇವತ್ತು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ವಾಶ್ ಮಾಡಿಬಿಡ್ತೀನಲ್ವ, ಹಂಗಾಗಿ ಏನು ಜಾಸ್ತಿ ಬಟ್ಟೆ ಇರೋದಿಲ್ಲ. ಬಟ್ಟೆ ಮಡಿಸೋ ಕೆಲಸ ಬಾಕಿ ಇದೆ, ಇದನ್ನು ಆಮೇಲೆ ಮಡಿಸ್ಕೊತೀನಿ. ಹಾಗೆಯೇ ಮನೆಯನ್ನು ನೀಟಾಗಿ ಆರ್ಗನೈಸ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆಲ್ಲ ಹಾಗಾಗೆ ಇದೆ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಬೇಕು. ಕಂಪ್ಯೂಟರ್ ಟೇಬಲ್ ಹತ್ರನೂ ಅಲ್ಲೂ ಕೂಡ ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಿ, ಅದನ್ನು ಕೂಡ ನೀಟಾಗಿ ಒಂದು ಕಡೆ ಜೋಡಿಸಿಟ್ಕೊಬೇಕು. ಮಂಚ ಈ ಕಡೆ ಹಾಕಿದ್ದೀನಿ. ಇನ್ನು ಈ ಕಡೆ ಬಾಗಿಲಿನ ಸ್ಟಿಚಿಂಗ್ ಮಿಷಿನ್ ಇಟ್ಟಿದ್ದೀನಿ. ಹಾಗೆ ಮೇಲೆಲ್ಲ ನೋಡಿ ಎಷ್ಟು ತುಂಬಿಟ್ಟಿದ್ದೀನಿ. ಸ್ಟಿಚಿಂಗ್ ಮಿಷಿನ್ ಮೇಲೂ ಕೂಡ ಕಂಪ್ಯೂಟರ್ದು ಬಾಕ್ಸು, ಅದು ಇದು ದಿಂಬು ಎಲ್ಲ ಇದೆ. ಅದನ್ನೆಲ್ಲ ತೆಗೆದು ಒಂದು ಕಡೆಯಿಂದ ನೀಟಾಗಿ ಆರ್ಗನೈಸ್ ಮಾಡಬೇಕು. ನನ್ನ ಹಸ್ಬೆಂಡ್ ಕೈಲಿ ಯಾವ ಥರ ಫ್ರೀ ಇದ್ದಾಗ ಮಾಡಿಸ್ಬೇಕು. ನಾನೇ ಎಷ್ಟಾಗುತ್ತೋ ಅಷ್ಟನ್ನು ಜೋಡಿಸಿಟ್ಟಿರೋದು, ಅವ್ರು ಬ್ಯುಸಿ ಇದ್ರಲ್ಲ ಹಂಗಾಗಿ. ತನು ಬಾ, ಇಲ್ಲೇ ಬಾ, ಸ್ವಲ್ಪ ಹೊತ್ತು ಮಲಗಿ ಬಾ, ಬಾ, ಸಂಜೆ ಎದ್ದು ಓದು ಅಂತೆ. ಟಿ ವಿ ಆಫ್ ಮಾಡು ಬಾ. ಅಪ್ಪ ಮಲಗಿತಾ? ಏನು ಮಾಡ್ತಾ ಇದೀಯಾ? ಎದ್ದು ಬಾ ಸಾಕು, ಡೋರ್ ಕ್ಲೋಸ್ ಮಾಡ್ಬಿಟ್ಟು ಬಾ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಲ್ಕೊಂಡೆ. ವೀಡಿಯೋ ಪಬ್ಲಿಷೇ ಮಾಡಿರಲಿಲ್ಲ. ಆಮೇಲೆ ವೀಡಿಯೋ ಪಬ್ಲಿಷ್ ಮಾಡಿ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಹಂಗೇ ಟೈಮ್ ಆಗಿಬಿಡ್ತು. 5:30ಗೆ ಮತ್ತೆ ಎದ್ದು, ತನೂ ಕೂಡ ನಿದ್ದೆ ಮಾಡಲಿಲ್ಲ. ತನೂ ಅದು ಇದು ಮಾತಾಡ್ತಾನೆ ಇದ್ಲು.
ಅವಳು ಬೆಳಗ್ಗೆ ಬೇಗ ಎದ್ದಿರ್ತಾಳಲ್ವ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂದರೆ ಮಲಗೋದೇ ಇಲ್ಲ ಆಗ್ಲೊತ್ತು. ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಇವಾಗ ಸಾಯಂಕಾಲದ ಪೂಜೆ ಅವಳು ಮಾಡ್ತಾಯಿದ್ದಾಳೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ದು ಅವರು ಡ್ಯೂಟಿಗೆ ಹೊರಟ್ರು. ತನುನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಅವರು ಕೂಡ ಸ್ವಲ್ಪ ಹೊತ್ತು ಸುಸ್ತಾಗ್ತಾಯಿದೆ ಅಂತ ಮಲ್ಕೊಂಡಿದ್ರು. ಇವಾಗ ಸಾಯಂಕಾಲದ ಪೂಜೆ ತನು ಮಾಡ್ತಾಯಿದ್ದಾಳೆ. ಟೀ ಕೂಡ ಮಾಡಿದ್ದೆ. ನಾನು ಟೀ ಕುಡಿದು ನನ್ನ ಹಸ್ಬೆಂಡ್ಗೂ ಟೀ ಕೊಟ್ಟೆ. ಹಾಗೆ ಸೀರಿಯಲ್ ಬರ್ತಾಯಿದೆಯಲ್ಲ ಅಂತೇಳಿ ಸ್ವಲ್ಪ ಹೊತ್ತು ನೋಡ್ಕೊಳ್ತಾ ಕೂತ್ಕೊಂಡೆ. ತನ್ನದು ಹೋಮ್ವರ್ಕ್ ಇತ್ತು, ಅದು ಮುಗಿಸ್ತಾ ಇದ್ದಾಳೆ. ಇನ್ನು ಬುಕ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊ ಫಸ್ಟು. ಅದೇನು ಕಸನ ಹಂಗೆ ಜೋಡಿಸಿಕೊಂಡಿಯಲ್ಲ. ಈ ಮೂಲೆ ಕರೆಕ್ಟಾಗಿ ಜೋಡಿಸ್ಕೊ ಚಿನಿ. ನಾಳೆ ಫ್ರೆಂಡ್ಸ್, ಫ್ರಿಜ್ಜನ್ನು ನಾನು ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ತನು ಕೂತಿದ್ದಾಳಲ್ಲ, ಅಲ್ಲಿ ಸ್ವಿಚ್ ಪ್ಲಗ್ ಇದೆ ನೋಡಿ, ಅಲ್ಲಿಗೆ ಇಡಬೇಕಾಗುತ್ತೆ. ಫಸ್ಟು ಇಲ್ಲಿ ಟಿ ವಿ ಹತ್ರ ಇಟ್ಟಿದ್ದೆ, ಅಲ್ಲೇನೋ ಸರಿಯಾಗಲ್ಲ ಅನಿಸ್ತು. ಅಲ್ಲಿ ಟಿ ವಿನ ಇಟ್ಬಿಟ್ಟು ಆಪೋಸಿಟ್ಟು ದಿವಾನ ಇಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಫ್ರಿಜ್ಜನ್ನು ತೆಗೆದು ಶೋಕೇಶ್ ಹತ್ರ ಇಟ್ಟಿದ್ದೀನಿ. ಹಾಗೆಯೇ ನಾನು ದೇವ್ರನ್ನ ಎಲ್ಲಿ ಸೆಟ್ ಮಾಡಿದ್ದೀನಿ ಅಂತ ಇವಾಗ ನಿಮಗೊಂದು ಐಡಿಯಾ ಬರುತ್ತೆ ನೋಡಿ. ಈ ಕಡೆ ದೇವ್ರನ್ನ ಸೆಟ್ ಮಾಡಿದ್ದೀನಿ, ಆ ಕಡೆಗೆ ಬೆಡ್ರೂಮ್ ಇದೆ. ಹಾಗೆ ಫ್ರೆಂಡ್ಸ್, ಸುಮಾರು ಒಂದು 8 ಗಂಟೆ ಅಷ್ಟೊತ್ತಿಗೆ ಮಳೆ ಕೂಡ ಶುರುವಾಗ್ಬಿಡ್ತು. ಇಲ್ಲಿ ನೋಡಿ, ಮಳೆ ಸಣ್ಣದಾಗಿ ಬರ್ತಾ ಇದೆ. ಜೋರು ಮಳೆ ಬರುತ್ತೇನೋ ಅಂತ ಅಂದ್ಕೊಂಡೆ, ಸ್ವಲ್ಪ ಸಣ್ಣದಾಗಿ ಮಳೆ ಬಂತು ಪಿರಿ ಪಿರಿ ಅಂತ. ಜೋರಾಗಿ ಬರಲೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಮಳೆ ನಿಂತು ನೋಡಿ, ಮೋಡ ಎಲ್ಲ ಕ್ಲಿಯರ್ ಆಗಿ ಹೋಯಿತು. ಎಷ್ಟು ಊಟ ಆಯಿತು? ಸೋರೆಕಾಯಿ ಸಾಂಬಾರು ಸ್ವಲ್ಪ ಇತ್ತು, ಸೋರೆಕಾಯಿ ಸಾಂಬಾರು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮುಗಿಸಿದ್ವಿ. ಕಿಟಕಿ ಹಂಗೆ ಕ್ಲೋಸ್ ಮಾಡಿ. मेरा बेटी मेरा स्वीट हार्ट मलकोता ಮುಂಜಾನೆ ತರದು ಬಿಟ್ಬಿಟ್ಟು ಇವಾಗ ಊಟ ಎಲ್ಲ ಆದಮೇಲೆ ತೊಗೊಂಬಂದಿದ್ದೆ ಬಜ್ಜಿನ. ನಾನು ತನು ಮತ್ತೆ ಉಪ್ಪಿನಕಾಯಿನ ಹಂಚ್ಕೊಂಡೆ ತಿಂದಿದ್ದಾಯಿತು. ಈ ಗೊಂಬೆ ಮಾತ್ರ ಓಡ್ತಾನೆ ಇರುತ್ತೆ ನೋಡು, ಮಲ್ಕೊಂಡ್ರು ಹೋಗಿ ಮಂಕೊಂಡ್ರು ಗೊಂಬೆ ಮಾತ್ರ ಓಡ್ತಾ ಇರುತ್ತೆ. ನಂಗಂತೂ ತಿನ್ನೋಕ್ಕಾಗಲ್ಲ, ಊಟ ಆಗಿದೆ. ತನು ಬಜ್ಜಿ ತಿಂತೀಯ ಚಿನ್ನಿ? ಆಯಿತು, ನಿದ್ದೆ ಬರಲಿ ಬಾ, ಒಂದು ಬಜ್ಜಿ ತಿಂದು ಮಲ್ಕೋ ಬಾ. ನಿಮ್ಮಪ್ಪ ಇಷ್ಟೊತ್ತಲ್ಲಿ ತಂದರೆ ನಾವೇನು ಮಾಡೋಕ್ಕಾಗುತ್ತೆ. ಎಂಥ ಬಜ್ಜಿ ಮನೆ ಇದು, ಈ ಥರ ಇದೆ. ಊಟದ ಜೊತೆ ನೆಂಚ್ಕೊಳಕ್ಕಾಗಿದ್ರೆ ಸರಿ. ಹಾಂ, ನಾಳೆ ಬೆಳಗ್ಗೆ ಹಾಕ್ತೀನಿ. ಏನೋ ತುಂಬ ಕ್ರಿಸ್ಪಿ ಥರ ಇದೆ. ತನುಮ, ಒಂದು ತಿನ್ಬಾ, ಬೇಗ ಬಾ. ಒಂದು ತಿನ್ಬಾ, ಏನಾಗಲ್ಲ ಬಾ. ಹೊಟ್ಟೆ ಹಸಿದಾಗ ಏನಕ್ಕೆ ಬಿಸಿ ಬಿಸಿ ಆಗ್ತೀಯಪ್ಪ, ಬಲೆ ಕೋಪ ಬರುತ್ತೆ ನನಗೆ ಬಿಸಿ ಬಿಸಿ ತಿಂತಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೊಸಬರು ಯಾರಾದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗಂಟೆಗೆ 11:10 ಆಯಿತು ರಾತ್ರಿ. ಇವಾಗ ಮಲ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.